ಫ್ರೆಂಡ್ಸ್, ವೆಲ್ಕಮ್ ಟು ದಿ ಕೂಲ್ ರಿಯಾಲಿಟಿ. ನೀವೆಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೇನೆ, ನೀವು ಕೂಡ ಚೆನ್ನಾಗಿದ್ದೀರಿ ಅಲ್ವಾ? ಸೊ ನೋಡಿ, ನಂದು ನೋಸ್ದು ಆ ಇಶ್ಯೂ ಆದಮೇಲೆ ಈಗ ಮತ್ತೆ ವಿಡಿಯೋ ಮಾಡ್ತಾ ಇರೋದು. ಈಗ ನಾನು ನನ್ನ ಮಗನಿಗೆ ಚಿಕನ್ ಕರಿ ಮಾಡುವ ಅಂತ ಇದ್ದೇನೆ. ನಮಗೆ ಇದೆ 1 2 3 4 5 6 7 8 2 ಪೀಸ್ ಯೂಟ್ಯೂಬ್ ಆಗಿ ವಿಡಿಯೋ ಬರೋಸ 8 ಪೀಸ್ ತೂಕಲ್ಲನೆ ಇಷ್ಟು ಟೊಮ್ಯಾಟೊ ಕಟ್ ಮಾಡಿದ್ದೇನೆ. ಕಾಲೆ ತುಜೆ ತುಕ್ಕ ಚಿಕ್ಕದೊಂದು ಆನಿಯನ್ ಉಂಟು, ಅದನ್ನು ಕಟ್ ಮಾಡ್ತಾ ಇದ್ದೇನೆ. ಮ್ಯಾರಿನೇಟ್ ಇದು ನಾನು ಮ್ಯಾರಿನೇಟಿಗೆ ಮಾಡಿ ಇಟ್ಟಿದ್ದೇನೆ. ನನಗೆ ಆ್ಯಕ್ಚುಲಿ ಕರ್ಡ್ ಬೇಕಿತ್ತು. ಕರ್ಡ್ ಸ್ವಲ್ಪ ಓಲ್ಡ್ ಕರ್ಡ್ ಇರೋದ್ರಿಂದ ನಾನು ಮಾಡ್ತಾ ಇಲ್ಲ. ಸೊ ಈಗ ಟರ್ಮರಿಕ್, ಆಮೇಲೆ ಸಾಲ್ಟ್, ಈಗಾಗಲೇ ಜಿಂಜರ್ ಮತ್ತು ಗಾರ್ಲಿಕ್ ಪೇಸ್ಟ್ ಅದನ್ನು ಹಾಕಿ ನಾನು ಇಟ್ಟಿದ್ದೇನೆ. ಒಂದು ಹಾಫ್ ಆನ್ ಅವರ್ ಆದಮೇಲೆ ನಾನು ಮಗುವಿಗೆ ನಾರ್ಮಲ್ ಆಗಿ ನಾವು ಯಾವ ಥರ ವಿತೌಟ್ ಮಸಾಲ ಮಾಡ್ತೀವಿ ಆ ಥರ ಮಾಡ್ತೇವೆ. ये चिकन बाबा जाओ तसा मुझे ये वही आपके बड़ी नाते लेते थे हां इतने ये चिकन ऐसे तो कट करने तरह तो गाइस ಏನಂದ್ರೆ ಸ್ವಲ್ಪ ಸೌಂಡ್ ಕಟ್ ಆಯ್ತು ಬಾಬಾ. ಸ್ವಲ್ಪ ಜಾಗ್ರತೆ. ಈಗ ಈ ಸೀಸನಲ್ಲಿ ಮಕ್ಕಳಿಗೆ, ಚಿಕ್ಕ ಮಕ್ಕಳಿಗೆಲ್ಲ ಹ್ಯಾಂಡ್ ಫುಟ್ ಮೌತ್ ಡಿಸೀಸ್ ಬರ್ತಾ ಇದೆ. ಅದೇ ಕೂಡಿ ಫ್ರೆಂಡ್ ಹೇಳಿ ಲೂಸ್ ಹ್ಯಾಂಡ್ ಫುಟ್ ಮೌತ್ ಡಿಸೀಸ್ ಬರ್ತಾ ಇದೆ. ಅಂದರೆ ಕೈಯಲ್ಲಿ ಎಲ್ಲ ಚಿಕ್ಕ ಚಿಕ್ಕದು ಒಂದು ಹುಣ್ಣುಣ್ಣು ಥರ ಬಿದ್ದರೆ, ಈಗ ಈ ಕೈ ಇಲ್ಲಿ ಅದರ ಒಳಗೆ ಸ್ವಲ್ಪ ರೆಡ್ ಆಗಿ ಕಂಡ್ರೆ, ಅಥವಾ ಕೈಯಲ್ಲಿ, ಮುಖದಲ್ಲಿ, ಮತ್ತು ಕಾಲಡಿಯಲ್ಲಿ, ಕಾಲ ಮೇಲೆ ಎಲ್ಲ ಹುಣ್ಣುಣ್ಣು ಬಿದ್ದರೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಬೇಕು. ಯಾಕಂದರೆ ಜ್ವರ ಕೂಡ ಇರ್ತದೆ. ಸೊ ನನ್ನ ಮಗನಿಗೆ ಅದೇ ಬಂದಿದೆ. ನಾವು ಇವತ್ತು ಡಾಕ್ಟರ್ ಹತ್ರ ಹೋಗಿ ನಾವು ಬಂದಿದ್ದೇವೆ. ಸೊ ಅವನಿಗೆ ಅವರ ಕ್ಲಾಸಲ್ಲಿ ಮ್ಯಾಮ್ ನಮಗೆ ಮೊನ್ನೆ ಕೇಳಿದ್ದಾರೆ, ಯಾಕಂದರೆ ಕ್ಲಾಸಲ್ಲಿ ಎಲ್ಲರಿಗೂ ಬರ್ತಾ ಇತ್ತಂತೆ. ಸೊ ನಿಮ್ಮ ಮಗನಿಗೆ ಕೂಡ ನನ್ನ ಮಗಂದು 1-2 ಹುಣ್ಣು ನೋಡಿ ಕೇಳಿದರು. ಆಗ ನಮ್ಗೆ ಗೊತ್ತಾಗಲಿಲ್ಲ. ಬಟ್ ಇವತ್ತು ನಾವು ಬೆಳಗ್ಗೆ ನನ್ನ ಹಸ್ಬೆಂಡ್ ಚೆಕ್ ಮಾಡುವಾಗ ಅದು ಹ್ಯಾಂಡ್ ಫುಟ್ ಮೌತ್ ಡಿಸೀಸ್ ಹೌದು. ನಾವು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ ಲೋಷನ್ ಎಲ್ಲ ಕೊಟ್ಟರು. ಆಮೇಲೆ ಈಗ ಜ್ವರ ಇದೆ ಅವನಿಗೆ. ಸೊ ಜಾಗ್ರತೆ. ನಿಮಗೆ ಆ ಥರ ಕಂಡ್ರೆ ಆದಷ್ಟು ಬೇಗ ಪೀರಿಯಡ್ ಹತ್ರ ಹೋಗಿ ಎಂಥ ಪ್ರಾಬ್ಲಮ್ ಅಂತ ನೋಡಿ, ಆಯಿತಾ? ಈಗ ಇಷ್ಟು ರೆಡಿಯಾಗಿದೆ. ಚಿಕನ್ ಕೂಡ ರೆಡಿಯಾಗಿದೆ, ಪ್ಲಸ್ ಇದನ್ನು ಕೂಡ ರೆಡಿ ಮಾಡಿ ಇಟ್ಟಿದ್ದೇನೆ, ಆಯಿತಾ? ನೀವು ಆಮೇಲೆ ಇದನ್ನು ನೋಡಿ, ಇದು ಅರ್ಧನೇ ಇದೆ, ಅರ್ಧ ತುಂಡು ಕಟ್ಟಾಗಿದೆ. ಸೊ ಬಟ್ ಇದು ಕಟ್ ಮಾಡಲಿಕ್ಕೆಲ್ಲ ಒಳ್ಳೇದಾಗ್ತದೆ, ಆಯಿತಾ? ಇದೇನೆಂದರೆ ನಾವು ಊಟಕ್ಕೆ ರೈಸ್ ಹೀಗೆ ನೀರು ಇದು ತೆಗಿತೇವಲ್ಲ ಅದರದ್ದು. ಓಕೆ, ನಾನು ಈಗ ರೆಡಿ ಮಾಡ್ತೇನೆ ನನ್ನ ಮಗನಿಗೆ. ಗೈಸ್ ಸ್ವಲ್ಪ ಲೇಟ್ ಆಯಿತು. ನಾನು ಏನು ಮಾಡ್ತಾಯಿದ್ದೆ ಅಂದರೆ, ನಾನು ನಿಮ್ಮ ಹತ್ರ ಮಾತಾಡ್ತಾ ನನ್ನ ತಂಗಿದು ಕಾಲ್ ಬಂತು. ಆಮೇಲೆ ನನ್ನ ತಂಗಿ ಹತ್ರ ಮಾತಾಡ್ತಾ ಇದ್ದೆ. ಸೊ ಈಗ ನಾನು ಸದ್ಯಕ್ಕೆ ಇದರಲ್ಲಿ ಇಟ್ಟಿದ್ದೇನೆ, ಆಯಿತಾ? ಏನಿಲ್ಲ, ಸಿಂಪಲ್. ಅವನಿಗೆ ಮಸಾಲ ಅಷ್ಟು ಇಷ್ಟಪಡೋದಿಲ್ಲ. ಸೊ ಮಸಾಲ ಸ್ವಲ್ಪ ಹಾಕ್ತೇನೆ ಅಷ್ಟೇ. ಆಮೇಲೆ ನಾವು ಹೇಗೆ ನಾರ್ಮಲ್ ಚಿಕನ್ ಮಾಡ್ತೇವೆ ಅದೇ ಥರ ಮಾಡಿ ಅವನಿಗೆ ಕೊಡ್ತೇನೆ. ನಾನು ಸ್ವಲ್ಪ ಊಟ ಮಾಡ್ತಾನೆ ಚೆಂದ. ಅಷ್ಟು ಇವತ್ತಿನ ವಿಷಯ. ನನ್ನ ಮಗ ಮಧ್ಯಾಹ್ನ ಸಾಸೇಜ್ ತಿಂದ, ಸಾಸೇಜಲ್ಲಿ ಊಟ ಮಾಡಿದ, ಚಿಕನ್ ಸಾಸೇಜಲ್ಲಿ. ಈಗ ಅವನಿಗೆ ಬೇರೆ ಏನಿಲ್ಲ, ಫಿಶ್ ಇದೆ, ಬಟ್ ಅದು ಕರಿ, ಫಿಶ್ ಕರಿ ಸ್ವಲ್ಪ ಅದೇ ಅಷ್ಟೇನು ಇಷ್ಟಪಡೋದಿಲ್ಲ. ಅದಕ್ಕೆ ನಾವು ಚಿಕನ್ ಇದ್ದಿದ್ದನ್ನು 4 ಪೀಸ್ ತೆಗೆದು ಅವನಿಗೋಸ್ಕರ ಚಿಕನ್ದು ಸ್ವಲ್ಪ ಸೂಪ್ ಟೈಪ್ ಮಾಡಿ ಕೊಡ್ತಾ ಇದ್ದೇವೆ. ಹಾಗೆ ಅವನದ್ರಲ್ಲಿ ಊಟ ಮಾಡ್ತಾನೆ. ಆಮೇಲೆ ಜ್ವರ ಇದ್ದಾಗ ಚಿಕನ್ ಎಲ್ಲ ಕೊಟ್ಟರೆ ಸ್ವಲ್ಪ ಟೇಸ್ಟಿಯಾಗಿ ಊಟ ಮಾಡ್ತಾರೆ, ಇಲ್ಲಾಂದರೆ ಅವ್ರಿಗೆ ಇಷ್ಟ ಆಗೋದಿಲ್ಲ. ನನಗೆ ಏನು ಅಭ್ಯಾಸ ಅಂದರೆ, ನಾವು ಏನಾದರೂ ಅಡುಗೆ ಮಾಡಿದ್ರೆ ಆ ಕೂಡಲೇ ಎಲ್ಲ ವೆಸಲ್ಸ್ ವಾಶ್ ಮಾಡಿ ಇಡಬೇಕು, ಇಲ್ಲದಿದ್ದರೆ ಅದು ಸ್ಟೋರ್ ಆಗ್ತದಲ್ಲ. ನನಗೇನಾದರೂ ಈಗ ಚಿಕನ್ ಕರಿ ಮಾಡ್ತಾ ಇದ್ದೇನೆ ಮಗನಿಗೆ, ಯಾವುದೆಲ್ಲ ವೆಸಲ್ಸ್ ಯೂಸ್ ಮಾಡಿದ್ದೇನೆ ಅದನ್ನೆಲ್ಲ ಆವಾಗಲೇ ವಾಶ್ ಮಾಡಿಬಿಡ್ತೇನೆ. ಇಲ್ಲಾಂದರೆ ಅದು ಅಲ್ಲೇ ಉಳಿತದೆ. ಇಲ್ಲಾಂದರೆ ಇನ್ನೊಬ್ರಿಗೆ ಯಾರಿಗೂ, ನನ್ನ ಅತ್ತೆಗೋ ಅವರಿಗೆ ಯಾರಿಗಾದ್ರು ವಾಶ್ ಮಾಡಬೇಕು ಅಂತ ಆಗ್ತದೆ, ಅವರು ವಾಶ್ ಮಾಡ್ತಾರೆ. ಅದಕ್ಕಿಂತ ನಾವೇ ನಮ್ಮದು ವಾಶ್ ಮಾಡಿಟ್ರೆ ಒಳ್ಳೇದಲ್ವಾ.
ಜೋರು ಮಳೆ ಬರ್ತಾ ಇದೆ ಮಂಗಳೂರಲ್ಲಿ, ತುಂಬ ಜೋರು ಮಳೆ ಬರ್ತಾ ಇದೆ. ನನ್ನ ಹಸ್ಬೆಂಡ್ ಅವರು ಹಳ್ಳಿ ಏನೋ ಪ್ರಾಬ್ಲಮ್ ಇದೆ, ಅದಕ್ಕೆ ಡಾಕ್ಟರ್ ಅಪಾಯಿಂಟ್ಮೆಂಟ್ ತೊಗೊಂಡು ಹೋಗಿದ್ದಾರೆ. ಅದನ್ನು ಏನೋ ರೂಟ್ ಕೆನಲ್ ಮಾಡ್ಸೋಕೆ ಏನೋ ಮಾಡ್ಸೋಕೆ ಹೋಗಿದ್ದಾರೆ. ಬಟ್ ಏನಾಗಿದೆ ಅಂದರೆ ಜೋರು ಮಳೆ ಬಂದರಿಂದ ಅವರು ಇದು ರೈನ್ ಕೋಟ್ ಕೂಡ ತಗೊಂಡು ಹೋಗಿಲ್ಲ. ಅವರು ರೈನ್ ಕೋಟ್ ಕೂಡ ತಗೊಂಡು ಹೋಗಿಲ್ಲ. ಈಗ ಎಲ್ಲೋ ಸ್ಟಕ್ ಆಗಿದ್ದಾರೆ. ಮೇ ಬಿ ಅಲ್ಲೇ ಡಾಕ್ಟರ್ ಶಾಪಲ್ಲೇ ಕ್ಲಿನಿಕಲ್ಲೇ ಇದ್ದಿರಬೇಕು. ರೈನ್ ಕೋಟ್ ತಗೊಂಡೋಗಿಲ್ಲ, ಅಲ್ಲೇ ಬಾಕಿಯಾಗಿದ್ದಾರೆ. ನನ್ನ ಮಾವ ಕೂಡ ಅವರು ಕೂಡ ಎಲ್ಲೂ ಹೋದರು. ಬಟ್ ಈಗ ಮಳೆ ಬರ್ತಾ ಇದೆ, ಅವರು ಕೂಡ ಅಲ್ಲಿ ಸ್ಟಕ್ ಆಗಿದ್ದಾರೆ. ಸೊ ಇಬ್ಬರು ಅಲ್ಲಿ ಸ್ಟಕ್ ಆಗಿದ್ದಾರೆ. ಅದನ್ನು ನನ್ನ ಅತ್ತೆ ಹೇಳ್ತಾ ಇದ್ರು, ಇಬ್ಬರು ಸ್ಟಕ್ ಆಗಿದ್ದಾರೆ, ರೈನ್ ಕೋಟ್ ತೊಗೊಂಡೋಗಿಲ್ಲ ಇಬ್ಬರು ಅಂತೇಳಿ. ನನ್ನ ಮಾವ ಕೂಡ ತೊಗೊಂಡೋಗ್ಲಿಲ್ಲ, ನನ್ನ ಹಸ್ಬೆಂಡ್ ರೈನ್ ಕೋಟ್ ತೊಗೊಂಡೋಗ್ಲಿಲ್ಲ. ಟೊಮೆಟೊ ಸ್ವಲ್ಪ ಜಾಸ್ತಿ ಆಗಿದೆ, ಸಿಹಿ ಆಗಿದೆ. ಹುಳಿ ಕೂಡ ಕೆಲವೊಮ್ಮೆ ಹುಳಿ ಕೂಡ ಆಗ್ತದೆ. ಹುಳಿ ಆದರೆ ಚೆಂದ ಆಗೋದಿಲ್ಲ. ಇದಕ್ಕೇನು ಗೊತ್ತಾ, ಆ್ಯಕ್ಚುಲಿ ಯಾವುದು ಬಟರ್ ಗಾರ್ಲಿಕ್ ಮಾಡ್ತಾರಲ್ಲ, ಆ ಥರ ಚೆಂದ ಗಾರ್ಲಿಕನ್ನು ಕಟ್ ಮಾಡಿ ಹಾಕಿದರೆ ತುಂಬ ಚೆಂದ ಆಗ್ತದೆ. ಸೊ ನೋಡುವ, ಗಾರ್ಲಿಕ್ ಇದ್ದರೆ ನನ್ನ ಮಗನಿಗೆ ಗಾರ್ಲಿಕ್ ಇಷ್ಟ, ತುಂಬ ತಿಂತಾನೆ ಗಾರ್ಲಿಕ್. ನಾನು ಗಾರ್ಲಿಕನ್ನು ಕಟ್ ಮಾಡಿ ಸ್ವಲ್ಪ ಚಿಕನ್ ಮೇಲೆ ಹಾಕ್ತೀನಿ. ನನ್ನ ಗಾರ್ಲಿಕ್ ತಂದೆ ಎಷ್ಟೊಂದು 2-3 ಪೀಸಷ್ಟು ಚಿಕ್ಕದ ಕಟ್ ಮಾಡಿ ಹಾಕುವ. ಯಾಕಂದರೆ ಮಕ್ಕಳಿಗೆ ಈ ಹುಳದ ಪ್ರಾಬ್ಲಮ್ ಇರ್ತದಲ್ಲ, ಸೊ ಅದಕ್ಕೆ ತುಂಬ ಒಳ್ಳೆಯದು. ನನ್ನ ಮಾವ ಬಂದರು, ಫೈನಲಿ ಮಳೆ ಸ್ವಲ್ಪ ಕಮ್ಮಿ ಆಯಿತು. ಈಗ ಹಸ್ಬೆಂಡ್ ಕೂಡ ಬರುವರು. ಅದನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕಿದರೆ ಅವರಿಗೆ ವರ್ಮ್ಸ್ ಪ್ರಾಬ್ಲಮ್ಗೆ ಕೂಡ ಸುಲಭ ಆಗ್ತದೆ. ನಾನು ಬಹುಶಃ ಕಿಚನಲ್ಲಿ ಉಂಡಿ ಅಥವಾ ಏಕೆಲೆ ತೆಗೆದಿದೆಯಾ ದೂರ ದೂರ ತಕ ಹೋಗ ಅದಿಲ್ಲ ಯಾವ ಗುಂಡಿ ಅಲ್ಲ ಇನ್ನೊಂದು ಎಂಥ ವಿಷಯ ಗೊತ್ತಿಲ್ಲ ನಿಮಗೆ. ನೋಡಿ, ಇದು ಬಾಟಲ್ ನೋಡಿ, ಇದು ಇಷ್ಟು ದೊಡ್ಡದಿದೆ. ಲೋರಿಯಲ್ ಸೆರಮ್ ಆಯಿತಾ, ಇಷ್ಟು ದೊಡ್ಡದಿದೆ. ಸೊ ಇದು ನನಗೆ ನೆನಪಿಲ್ಲ ನಾನು ಎಷ್ಟು ಕೊಟ್ಟು ತಗೊಂಡಿದ್ದೇನೆ ಅಂತ. ಬಟ್ ತುಂಬ ಚೆನ್ನಾಗಿದೆ ಆಯಿತಾ. ಇದು ತಗೊಂಡಿದ್ದೆ, ತುಂಬ ಚೆನ್ನಾಗಿದೆ. ನಾನು ಇದೇ ಎಕ್ಸ್ಪೆಕ್ಟೇಷನಲ್ಲಿ ಇನ್ನೊಂದು ನಾನು ಆರ್ಡರ್ ಮಾಡಿದ್ದೆ, ತೋರಿಸ್ತೀನಿ ನಿಮಗೆ. ನೋಡಿ ಬಟ್ ನೋಡಿ, ಇದು ಇಷ್ಟು ಚಿಕ್ಕದು ಬಂದಿದೆ. ಎಷ್ಟು ಗೊತ್ತುಂಟ ಈ ಚಿಕ್ಕದಕ್ಕೆ? 299. ಎಷ್ಟು ಚಿಕ್ಕದಿದೆ, ತುಂಬ ಚಿಕ್ಕದಿದೆ. ನಿಮಗೆ ನೋಡ್ಬೋದು, ನನ್ನ ಕೈಯ ಇದರಷ್ಟು ಕೂಡ ಬರೋದಿಲ್ಲ, ತುಂಬ ಚಿಕ್ಕದಿದೆ. ಪಾಮ್ ನೋಡಿ, ನನ್ನ ಕೈದು ಪಾಮ್ ಅಷ್ಟು ಬರ್ತದೆ. 299. ನಾನು ಇವನ್ ml ಕೂಡ ಚೆಕ್ ಮಾಡಲಿಲ್ಲ. ಬಟ್ ಇದು ನೋಡುವಾಗ 30 ml ಏನೋ, 30 ml ಆಯಿತಾ. ಬಟ್ ತುಂಬ ಚೆನ್ನಾಗಿದೆ ಆ ಸೆರಮ್ ಎಲ್ಲ. ಈ ಲೋರಿಯಲ್ ಅವ್ರದ್ದು ಸೆರಮ್ ಚೆನ್ನಾಗಿದೆ, ಸಕ್ಕತ್ತಿದೆ. ಇಲ್ಲಿ ನೋಡಿ, ನಂದೊಂದು ಮಗ ಇಲ್ಲ, ಅದೇ ಆಯಿತಾ. ಸೊ ಈಗ ನಾನು ಇವನಿಗೆ ನನ್ನ ಮಗನಿಗೆ ಸ್ನಾನ ಮಾಡಿಸ್ಬೇಕು. ಸೊ ಅದೆಲ್ಲ ಕೆಲಸ ತುಂಬ ಬಾಕಿ ಇದೆ. ಓಕೆ, ಟೇಕ್ ಕೇರ್, ಬಾಯ್. ನೆಕ್ಸ್ಟ್ ಇನ್ನು ನಿಮಗೆ ನನ್ನ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಇನ್ನೊಂದು ವಿಡಿಯೋದೊಂದಿಗೆ ನಿಮ್ಮೊಂದಿಗೆ ಬರ್ತೇನೆ. ನಾನು ನಾಳೆ ವಿಡಿಯೋ ಮಾಡಲಿ ಟ್ರೈ ಮಾಡ್ತೇನೆ, ಆಯಿತಾ. ಸೊ ಮಗನಿಗೆ ಹುಷಾರು ಕೂಡ ಇಲ್ಲ, ಅದು ಕೂಡ ತಲೆಯಲ್ಲಿದೆ. ನೋಡುವ, ಎಲ್ಲರೂ ಜಾಗ್ರತೆ ಮಾಡಿ. ಮಳೆಗಾಲದಲ್ಲಿ ಎಲ್ಲರೂ ಚೆನ್ನಾಗಿದೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೇನೆ. ಬಾಯ್.